ವೀಕ್ಷಕರೇ, ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿಯ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ ಗುರುಗಳೇ. ಖಂಡಿತಮ್ಮ. ಸೊ ಧನುರ್ರಾಶಿ ವಿಚಾರ ನೋಡಿದಲ್ಲಿ ಧನುರ್ರಾಶಿಯವರಿಗೆ ವ್ಯಯಾಧಿಪತಿ ಪಂಚಮಾಧಿಪತಿ ಎರಡೂ ಆಗಿ ಕುಜ ನಿಮಗೆ ಸುಖ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಇಲ್ಲಿ ಎಚ್ಚೆತ್ಕೊಳ್ತೀರಾ. ನೀವು ಬಹಳ ದಿವಸಗಳಿಂದ ದುಂದು ವೆಚ್ಚ ಮಾಡುವಂಥದ್ದು, ಶೋ ಆಫ್ ಮಾಡುವಂಥದ್ದು ಇವೆಲ್ಲ ಮಾಡ್ತಾ ಇರ್ತೀರಾ. ಅಥವಾ ಯಾವುದೋ ಒಂದು ಕುರುಡಾಗಿ ನೀವು ಒಂದು ದುಡ್ಡು ಕಾಸು ಖರ್ಚು ಮಾಡ್ತಾ ಇರೋಂಥದ್ದು ಅಥವಾ ಯಾರಿಗೋ ಕೊಡ್ತಾ ಇರೋಂಥದ್ದು ನಡೀತಾ ಇರುತ್ತೆ. ಅದೆಲ್ಲದಕ್ಕೆ ಒಂದು ಹತೋಟಿಯನ್ನು ತಂದುಕೊಡ್ತೀರಾ ಈ ತಿಂಗಳಿನಲ್ಲಿ. ಓಹೋ, ಇದು ನನಗೆ ಲಾಭ ಆಗ್ತಾ ಇಲ್ಲ, ಇದರಿಂದ ತೊಂದರೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಎಚ್ಚೆತ್ಕೊಳ್ತೀರಾ. ಸಪ್ತಮಾಧಿಪತಿ ಕರ್ಮಸ್ಥಾನಾಧಿಪತಿ ಎರಡೂ ಆಗಿರತಕ್ಕಂಥ ಬುಧ ನೀಚನಾಗಿ ಸುಖಸ್ಥಾನದಲ್ಲಿ ಕೂತ್ಕೊಳ್ತಾನೆ. ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ, ಯಾರೋ ನಿಮ್ಗೆ ಯಾವತ್ತೋ ಮಾಡಿರ್ತಕ್ಕಂಥ ಫ್ರಾಡ್, ನಿಮಗೆ ಮೋಸಗಳು ಇವಾಗ ಬೆಳಕಿಗೆ ಬರುತ್ತೆ. ಅದಾಗಿ ಹೋಗಿದೆ. ನಷ್ಟಗಳು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿಗಳು ಆಗಿ ಹೋಗಿದೆ. ಕೆಲಸದ ವಿಷಯದಲ್ಲೂ ಅಷ್ಟೇ. ಒಂದಷ್ಟು ಜನ ನಿಮಗೆ ಬರಬೇಕಾಗಿರುವಂಥ ಪ್ರಮೋಷನ್ಸು, ಇನ್ಕ್ರಿಮೆಂಟ್ಸು, ಬೋನಸ್ಸು ಬರದೇ ಇರೋ ಹಾಗೆ ತಡೆದು ಬಿಟ್ಟಿದ್ದಾರೆ. ಸೊ ನಿಮ್ಮ ಫೈಲು, ನಿಮ್ಮ ಹೆಸರನ್ನು ಪೆಂಡಿಂಗಲ್ಲಿ ಇಟ್ಬಿಟ್ಟು ನಿಮಗೆ ಅನ್ಯಾಯಗಳನ್ನು ಮಾಡಿಬಿಟ್ಟಿದ್ದಾರೆ. ಅದು ಬೆಳಕಿಗೆ ಬರೋದು ಮಾತ್ರ ಇವಾಗ. ಆ ಅನ್ಯಾಯ ಆಗಿ ಯಾವುದೋ ಕಾಲ ಆಗೋಗಿದೆ. ಈಗ ನಿಮಗೆ ಗೋಚರ ಆಗಿದ್ದರಿಂದ ಮನಸ್ಸು ಸ್ವಲ್ಪ ಗೊಂದಲ ಆಗುತ್ತೆ. ಸ್ವಲ್ಪ ನೋವನ್ನು ಪಟ್ಕೊಂಡು ನೀವು ಸ್ವಲ್ಪ ಮಟ್ಟಿಗೆ ನಿರಾಸೆಯಲ್ಲಿ ಇಡೀ ತಿಂಗಳನ್ನು ಕಳೆಯುವಂಥ ಒಂದು ಸಾಧ್ಯತೆ, ಒಂದು ಡಿಪ್ರೆಷನ್ಗೆ ತುತ್ತಾಗುವಂಥ ಒಂದು ಸಾಧ್ಯತೆ ಸಹ ಇಲ್ಲಿ ಕಾಣಿಸ್ತಾ ಇದೆ. ಸೊ ಒಂದು ಯೋಚನೆ ಮಾಡಿ, ಪಾಸ್ಟನ್ನು ಯಾರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾವತ್ತೋ ನಡೆದು ಹೋಗಿರೋದನ್ನು ನೆನೆಸ್ಕೊಳ್ತಾ ಇದ್ದರೆ ಇವತ್ತಿನ ಪ್ರೆಸೆಂಟ್ ಟೆನ್ಸ್ ಹಾಳಾಗೋಗುತ್ತೆ. ಸೊ ಈಗ ವಿಷಯ ಗೊತ್ತಾಗಿದೆ, ಅವರಿಂದ ದೂರ ಇರಿ. ಭವಿಷ್ಯತ್ತನ್ನು ಸರಿಯಾಗಿ ರೂಪಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಸರಿಯಾದ ಸರ್ಕಲನ್ನು ನೀವು ಇಟ್ಕೊಳ್ಳಿ ಜೀವನದಲ್ಲಿ. ಇದಿಷ್ಟನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ನಿಮಗೆ ಪರಿಹಾರ ಕ್ರಮದಲ್ಲಿ ಹೇಳಬೇಕು ಅಂತಂದರೆ, ವಿಶೇಷವಾಗಿ ಕೃಷ್ಣಾಷ್ಟಕ ಅನ್ನತಕ್ಕಂಥ ಒಂದು ಸ್ತೋತ್ರ ಆಗಲಿ, ಅಥವಾ ಈ ಒಂದು ರುಕ್ಮಿಣಿ ಸಹಿತ ಕೃಷ್ಣ ಇರತಕ್ಕಂಥ ಒಂದು ಸನ್ನಿಧಾನದಲ್ಲಿ ಹೋಗಿ ಅಷ್ಟಮಿ ದಿವಸ ಅಥವಾ ರೋಹಿಣಿ ನಕ್ಷತ್ರದ ದಿವಸ ನೀವು ಬೆಣ್ಣೆಯ ನೈವೇದ್ಯವನ್ನು ಮಾಡಿಸ್ತಕ್ಕಂಥದ್ದು, ಬೆಣ್ಣೆಯ ಅಲಂಕಾರವನ್ನು ಮಾಡಿಸ್ತಕ್ಕಂಥದ್ದು, ಇದನ್ನು ಮಾಡಿ ಆ ಬೆಣ್ಣೆಯನ್ನು 10 ಜನರಿಗೆ ಪ್ರಸಾದವಾಗಿ ಹಂಚಿ ನೀವು ಸ್ವೀಕಾರ ಮಾಡಿ. ಮನೆಯಲ್ಲಿ ಅನುಕೂಲ ಇರತಕ್ಕಂಥವರು ನವಿಲುಗರಿಯನ್ನು ತಂದಿಟ್ಕೊಳ್ಳಿ. ವಿಶೇಷವಾದ ಒಂದು ವೈಬ್ರೇಷನ್ನು, ಒಂದು ಎನರ್ಜಿ ಎಲ್ಲವೂ ಸಹ ಅಲ್ಲಿ ಸಿಗುತ್ತೆ. ಹಾಗೆ ಒಂದು ಕೊಳಲು ಅಥವಾ ಕೊಳಲಿನ ಒಂದು ಚಿತ್ರ, ಇದನ್ನು ಅಷ್ಟೇ ಕೃಷ್ಣನಿಗೆ ಸಂಬಂಧಪಟ್ಟಂಥ ಏನೇ ಒಂದು ಪದಾರ್ಥಗಳನ್ನು ಮನೆಯಲ್ಲಿ ತಂದು ಇಟ್ಕೊಂಡಿದ್ದಾದಲ್ಲಿ ಈ ತಿಂಗಳಿನಲ್ಲಿ ಅದೆಲ್ಲವೂ ಪಾಸಿಟಿವ್ ಆಗುತ್ತೆ. ಒಂದು ಬಲಮುರಿ ಶಂಖ ಆಗಿರ್ಬೋದು, ಪಾಂಚಜನ್ಯದ ರೀತಿಯಲ್ಲಿ ನವಿಲುಗರಿ ಆಗಿರಬಹುದು, ಅಥವಾ ಒಂದು ನಿಮಗೆ ಅನುಕೂಲ ಇದೆ ಅನ್ನೋದಾದರೆ ಒಂದು ಹಸು ಕೊರುವಂಥ ಒಂದು ಸಾಕತಕ್ಕಂಥದ್ದಾಗಿರ್ಬೋದು, ಅಥವಾ ಈ ಒಂದು ಕೃಷ್ಣನ ಕೊಳಲಾಗಿರ್ಬೋದು, ಆ ಕೊಳಲಿನ ಚಿತ್ರ ಆಗಿರ್ಬೋದು. ಈ ಥರ ಏನಾದರೂ ಒಂದು ವಿಶೇಷವಾದ ಪದಾರ್ಥಗಳನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿ, ಲಾಭಗಳನ್ನು ಪಡ್ಕೊಳ್ತೀರಾ ನೀವು. ಲಾಭಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಲಾಭಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ.